ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡಿರುವಂತಹ ಈ ಚಿಕನ್ ಏನಿದೆಯಲ್ಲ, ಆವಾಗ ನಮ್ಮ ದೊಡ್ಡಮ್ಮ ನಮ್ಮ ತಾಯಿ ಅವರೆಲ್ಲ ಮಾಡ್ತಾಯಿದ್ರು. ಆ ಟೇಸ್ಟ್ ಇವಾಗ ಬರಲ್ಲ ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ಟೇಸ್ಟಿನ ಥರ ನಾನಿವತ್ತು ಮಾಡಿದ್ದೀನಿ. ಅವರನ್ನು ಕೇಳಿಬಿಟ್ಟು ಇದು ಪಕ್ಕ ಹಳ್ಳಿ ಸ್ಟೈಲ್ ಚಿಕನ್ ಆಗಿರುತ್ತೆ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ತುಂಬ ಮಳೆ ಗಾಳಿ ಇತ್ತು ಇದು ಚಿಕನ್ ಮಾಡುವಾಗ, ಅದೇ ಸ್ವಲ್ಪ ಹೊಗೆ ಥರ ಕಾಣ್ತಾ ಇದೆ. ಇದಕ್ಕೆ ಈರುಳ್ಳಿ ಹಾಕಿಲ್ಲ, ಮೆಣಸು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇರುತ್ತೆ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಮೆಣಸು, ಚಕ್ಕಿ, ಲವಂಗ, ಯಾಲಕ್ಕಿ, ಸಾಜಿರೆ, ಸ್ಟಾರ್, ಮೆಂತೆ, ಸ್ವಲ್ಪ ಜಾಪತ್ರೆ. ಈ ಒಂದು ಚಿಕನ್ ಸಾರು ನೋಡಿದ್ರೇ ನಿಮಗೆ ಗೊತ್ತಾಗ್ತಾಯಿತ್ತು, ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಈ ಥರ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇಲ್ಲಿ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಮತ್ತು ಹಸಿ ಶುಂಠಿ ಬೇಕಾಗುತ್ತೆ ಮಸಾಲೆಗಾಗಿ. ರುಬ್ಕೊಂಡು ಇಟ್ಕೊಳ್ತೀನಿ ಇದನ್ನು ಪಕ್ಕಕ್ಕೆ. ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ನಾನು ಗುಂಟೂರು ಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಒಣ ಕೊಬ್ಬರಿ ಕೂಡ ತೊಗೊಂಡಿದ್ದೆ. ಈಗ ಮಸಾಲವನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೇ ಒಣಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ಹಾಕಿ ಈ ಥರ ಫ್ರೈ ಮಾಡಿ ಇದು ಮಿಕ್ಸರ್ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ತುಂಬ ಫೈನ್ ಪೌಡ್ರ್ ಇರಬೇಕಿದು. ಇವಾಗ ಇದನ್ನು ಫ್ರೈ ಮಾಡಿ ತೆಗೆದಂಥ ಹಂಚಿಗೆ ತೊಗೊಂಡಂಥ 2 ಟೊಮೆಟೊನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಟೊಮೆಟೊ ಪೇಸ್ಟನ್ನು ಬೇರೆಯೇ ಮಾಡ್ಕೋಬೇಕಾಗುತ್ತೆ. ಈ ಥರ ಒಂದು ಗ್ರೇವಿ ನಿಮಗೆ ಬೇಕು ಅಂದರೆ ಇದು ಬೇರೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆ ಪೌಡರನ್ನು ನಾನು ಮಿಕ್ಸರ್ ಮಾಡಿ ಈ ಥರ ಇಟ್ಟಿದ್ದೆ. ಇವಾಗ ಎಣ್ಣೆ ಕಾಯಲ್ಲಿ ಇಡೋಣ. 1 kg ಚಿಕನ್ಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಈ ಥರ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಶ್ ಆಗಿ ತೊಳೆದಂತಹ ಚಿಕನ್ ಇದಾಗಿರುತ್ತೆ. ಚಿಕನ್ ಯಾವಾಗಲೂ ನೀವು ತೊಳಿಲೇಬೇಕು. ಹೊರಗಿಂದ ನಾವು ಏನೇ ತಂದರೂ ಕೂಡ ಅದನ್ನ ಕ್ಲೀನಾಗಿ ತೊಳೆಯೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇರಬಹುದು, ಉಪ್ಪು ಸೇರಿಸ್ತಾ ಇದ್ದೀನಿ. 1 kg ಚಿಕನ್ಗೆ 1 ಟೇಬಲ್ ಸ್ಪೂನ್ ಉಪ್ಪಾದರೆ ಸಾಕಾಗುತ್ತೆ. 1 ಟೀ ಸ್ಪೂನ್ ಅರಿಶಿಣ ಪುಡಿ ನಾನು ಸೇರಿಸ್ತಾ ಇದ್ದೀನಿ. ಇದೇ ಥರ ನೀವು ಫ್ರೈ ಮಾಡಿ, ಅತಿಯಾಗಿ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ಮೂತಾಗಿ ಎಮ್ಮಿ ಆಗಿರುವಂತಹ ಚಿಕನ್ ಬೇಕಂದರೆ ಇದೇ ಥರ ನೀವು ಮಾಡಬೇಕಾಗುತ್ತೆ. ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ನೋಡಿ, ಗಾಳಿ ಇದ್ದ ಕಾರಣ ಇಷ್ಟೊಂದು ಹೊಗೆ ಥರ ಕಾಣಿಸ್ತಾ ಇದೆ. ತುಂಬಾ ಗಾಳಿ ಇತ್ತು ಅವತ್ತು, ಮಳೆ ಕೂಡ ಇತ್ತು. ಇಲ್ಲಿ 1 kg ಚಿಕನ್ಗೆ 4 ಟೇಬಲ್ ಸ್ಪೂನ್ ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಬೇಕೇ ಬೇಕಾಗುತ್ತೆ, ಅಂದ್ರೇ ಇದು ಚೆನ್ನಾಗಿ ಬರೋದು. ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಈ ಥರ ಚೆನ್ನಾಗಿಂದ ಫ್ರೈ ಮಾಡಿ, ಮಸಾಲನೆಲ್ಲ ಅದು ಅಬ್ಸರ್ವ್ ಮಾಡಬೇಕು, ಆ ಥರ ಫ್ರೈ ಮಾಡಿ. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಪುದೀನ, ಅಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ ಕೂಡ ನಾನು ಪೇಸ್ಟ್ ಮಾಡಿದ್ದೆ, ಅದನ್ನೇ ಇದಕ್ಕೆ ಹಾಕಿ ಈ ಥರ ಚೆನ್ನಾಗಿ ಸ್ಮಾಶ್ ಮಾಡಬೇಕಾಗುತ್ತೆ. ಇಷ್ಟೇ ಗ್ರೇವಿ ಇದ್ದರೆ ಸಾಕು ಅನ್ನೋರು ಇಷ್ಟೇ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ತಿಳಿಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಹಾಕಿ, ಟೊಮೆಟೊ ಪೇಸ್ಟ್ ಬೇರೆ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಈರುಳ್ಳಿ ಹಾಕೋಕ್ಕೆ ಹೋಗಬೇಡಿ. ಹಳೆ ಸ್ಟೈಲ್ ಬೇಕಂದರೆ ಈರುಳ್ಳಿ ಹಾಕ್ತಾ ಇರಲಿಲ್ಲ ಅವರು. ಮಸಾಲ ಕೂಡ ಹಾಕಿದ್ದೀನಿ, ಕೊಬ್ಬರಿ, ಚಕ್ಕೆ, ಲವಂಗದ ಮಸಾಲ ಕೂಡ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಿಮಗೆ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಬಾಯ್ಲ್ ಮಾಡಿದರೆ ನಿಮ್ಮ ಚಿಕನ್ ಸಾರು ರೆಡಿ ಆಗುತ್ತೆ.